ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20I ವರ್ಲ್ಡ್ ಕಪ್ ಆಡ್ತಾರಾ ಅಥವಾ ಇಲ್ಲ? ಸೊ ಅದೇ ರೀತಿಯಾಗಿ ಮುಂದೆ ಬರುವಂತಹ ಅಫ್ಘಾನಿಸ್ತಾನ್ T20 ಸೀರೀಸ್ನಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ? ಸೊ ಅದೇ ರೀತಿಯಾಗಿ ಯಾರಿಗೆ ಕ್ಯಾಪ್ಟನ್ಸಿ ಕೊಡಲಿದ್ದಾರೆ ಬರುವಂತಹ T20I ವರ್ಲ್ಡ್ ಕಪ್ನಲ್ಲಿ ಮತ್ತು ಬರುವಂತಹ ಅಫ್ಘಾನಿಸ್ತಾನ್ ಸೀರೀಸ್ನಲ್ಲಿ ಒಂದು ಹೊಸ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಗುರು. ಸೊ ಅದು ಯಾರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ರೋಹಿತ್ ಶರ್ಮಾ ಫ್ಯಾನ್ಸ್ ಮತ್ತು ವಿರಾಟ್ ಕೊಹ್ಲಿ ಫ್ಯಾನ್ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಯಾವಾಗ ODI ವರ್ಲ್ಡ್ ಕಪ್ ಕಂಪ್ಲೀಟ್ ಆಯಿತು ಅವಾಗಲಿಂದ ರೋಹಿತ್ ಮತ್ತು ವಿರಾಟ್ ಅವರು ಬರುವಂತಹ T20I ವರ್ಲ್ಡ್ ಕಪ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ ಮತ್ತು T20I ಸೀರೀಸ್ ಸಹ ಆಡಲ್ಲ ಅಂತೇಳಿ ಆ ಒಂದು ಪದೇ ಪದೇ ಚರ್ಚೆ ನಡೀತಾ ಇತ್ತು. ಅದೇ ರೀತಿಯಾಗಿ ಸೊ ಬರುವಂತಹ T20I ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ನ ಅಲ್ಲಿ ಇಶಾನ್ ಕಿಶನ್ ಅವರು ಮಾಡ್ತಾ ಇದೆ ಅಂತೇಳಿ ಒಂದು ನ್ಯೂಸ್ ಬರ್ತಾ ಇತ್ತು. ಸೊ ಯಾವ ರೀಸನ್ ಮೇಲೆ ಇಶಾನ್ ಕಿಶನ್ ಅವರು ವಿರಾಟ್ ಕೊಹ್ಲಿಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಗುರು? ಎಲ್ಲಿಂದ ಎಲ್ಲಿಗೆ, ಯಾವ ಡಿಫ್ರೆನ್ಸ್ ಮೇಲೆ ನೀವು ಹೇಳ್ತೀರಾ? ಒಂದು ಅರ್ಥ ಆಗ್ತಿದ್ದಲ್ಲ. ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಸಹ ಹೇಳ್ತಾ ಇದ್ರು, ರೋಹಿತ್ ಶರ್ಮಾ ಅವರು ಬರುವಂತಹ T20 ವರ್ಲ್ಡ್ ಕಪ್ನಲ್ಲಿ ಆಡಲ್ಲ ಅಂತ ಹೇಳ್ತಾ ಇದ್ರು. ಸೊ ನೋಡಿದಿರ ಯಾವ ಥರ ODI ವರ್ಲ್ಡ್ ಕಪ್ನಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ, ODIನಲ್ಲೂ ಸಹ T20 ಥರ ಬ್ಯಾಟಿಂಗ್ ಮಾಡಿದ್ದಾರೆ ಗುರು, ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಒಬ್ಬ ಪ್ಲೇಯರ್ಗೆ T20 ವರ್ಲ್ಡ್ ಕಪ್ನಲ್ಲಿ ಆಡಲ್ಲ ಅಂತೇಳಿ ಚರ್ಚೆ ನಡೀತಾ ಇತ್ತು. ಯಾವ ರೀಸನ್ ಮೇಲೆ ಅಂತ ಹೇಳ್ತಾ ಇದ್ರು ಗೊತ್ತಾಗ್ತಿಲ್ಲ. ಸೊ ಈಗ ಮಾತ್ರ ಒಂದು ಬಿಗ್ ಕ್ಲಾರಿಟಿ ಬಂದಿದೆ. ಸೊ ಇವೆಲ್ಲ ಔಟ್ಸೈಡ್ ನ್ಯೂಸ್ಗೆ ಒಂದು ಬಿಗ್ ಚೆಕ್ ಅನ್ನು ಕೊಟ್ಟಿದ್ದಾರೆ ಅಜಿತ್ ಅಗರ್ಕರ್ ಅವರು. ಏನಪ್ಪ ಅಂದ್ರೆ ಬರುವಂತಹ ಅಫ್ಘಾನಿಸ್ತಾನ್ T20 ಸೀರೀಸ್ಗೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡೋ ಮುಂಚೆನೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರ ಜೊತೆಗೆ ಒಂದು ಡೀಪ್ ಡಿಸ್ಕಷನ್ ಇದೆ ಅಂತೆ ಗುರು. ಸೊ ವಿಚ್ ಮೀನ್ಸ್ ಬರುವಂತಹ ಅಫ್ಘಾನಿಸ್ತಾನ್ T20 ಸೀರೀಸ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಪಾರ್ಟಿಸಿಪೇಷನ್ ಮಾಡಲಿದ್ದಾರೆ. ಸೊ ಆದರೆ ಕ್ಯಾಪ್ಟನ್ಸಿ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ರೋಹಿತ್ ಶರ್ಮಾ ಅವರು ಫಸ್ಟ್ T20ಯಲ್ಲಿ ಅನ್ಅವೈಲೇಬಲ್ ಇರುವಂತಹ ಚಾನ್ಸಸ್ ಇದೆ ಅಂತೆ. ಸೆಕೆಂಡ್ T20I ಮತ್ತು ಥರ್ಡ್ T20ಯಲ್ಲಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಸೊ ಫಸ್ಟ್ T20ಯಲ್ಲಿ ಇಲ್ಲಿ ಮಾತ್ರ ರವೀಂದ್ರ ಜಡೇಜಾ ಅಥವಾ ಬೂಮ್ರಾ ಕ್ಯಾಪ್ಟನ್ಸಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತೆ. ಯಾಕೆ ಅಂದರೆ ರೋಹಿತ್ ಶರ್ಮಾ ಅವರು ಟೆಸ್ಟು ಸೆಕೆಂಡ್ ಟೆಸ್ಟ್ ಇದೆ, ಅವನು ಸೆಕೆಂಡ್ ಟೆಸ್ಟ್ ಆದಮೇಲೆ ಇಮಿಡಿಯೇಟ್ಲಿ ಆಗಿ ಅಲ್ಲಿ T20 ಸೀರೀಸ್ ಇದ್ದೇವೆ, ಅದಕ್ಕೋಸ್ಕರ ಅವನು ಸ್ವಲ್ಪ ರೆಸ್ಟ್ ಬೇಕಂತೇಳಿ ಪ್ರಾಬಲಿ ರೋಹಿತ್ ಶರ್ಮಾ ಅವರು ಫಸ್ಟ್ T20ಯಲ್ಲಿ ಅನ್ಅವೈಲೇಬಲ್ ಇರಬಹುದು ಗುರು. ಓವರ್ ಆಲ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಆಫ್ಟರ್ ಲಾಂಗ್ ಟೈಮ್ T20I ಸೀರೀಸ್ಗೆ ಭರ್ಜರಿ ಕಮ್ ಬ್ಯಾಕ್ ಮಾಡಲಿದ್ದಾರೆ ಗುರು. ಸೊ ಇನ್ನು ವರ್ಲ್ಡ್ ಕಪ್ T20I ವರ್ಲ್ಡ್ ಕಪ್ ಬಗ್ಗೆ ಹೇಳಬೇಕಾದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶೋರ್ ಶಾಟು ಡೆಫಿನೆಟ್ ಆಗಿ T20 ವರ್ಲ್ಡ್ ಕಪ್ ಆಡ್ತಾರೆ ಮತ್ತು ಅಲ್ಲಿ ಮಾತ್ರ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಮಾಡಲಿದ್ದಾರೆ. ಇದು ಮಾತ್ರ ಪಕ್ಕಾ ಇನ್ಸೈಡ್ ನ್ಯೂಸ್ ಮತ್ತು ಪಕ್ಕಾ ಅಫಿಷಿಯಲ್ ನ್ಯೂಸ್ ಇದು. ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಮಾಡಲಿದ್ದಾರೆ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20I ವರ್ಲ್ಡ್ ಕಪ್ನಲ್ಲಿ. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಹೇಳಬೇಕಾದ್ರೆ ಇಫ್ ಸಪೋಸ್ ಹಾರ್ದಿಕ್ ಪಾಂಡ್ಯ ಅವರು ಫಿಟ್ ಇದ್ರೆ ಡೆಫಿನೆಟ್ ಆಗಿ ಈ ಒಂದು ಅಫ್ಘಾನಿಸ್ತಾನ್ T20I ಸೀರೀಸ್ಗೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು. ಅವ್ರನ್ನ ರಿಕವರಿ ಪ್ರೋಸ್ನಲ್ಲಿದ್ದಾರೆ, ಜಿಮ್ಮಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಆ ಒಂದು ಸ್ಟ್ರಾಂಗ್ ಕಮ್ ಬ್ಯಾಕ್ಗೋಸ್ಕರ. ಪ್ರಾಬಲಿ ಇವರು IPLಗೆ ಎಂಟ್ರಿ ಕೊಡಬಹುದು ಗುರು, ನೋಡೋಣ ಏನಾಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ಗೆ ಚಾನ್ಸ್ ಇತ್ತು ಈ ಒಂದು ಅಫ್ಘಾನಿಸ್ತಾನ್ T20I ಸೀರೀಸ್ಗೆ ಕ್ಯಾಪ್ಟನ್ಸಿ ಮಾಡೋ ಬಗ್ಗೆ. ಅವರಿಗೆ ಸಹ ಇಂಜುರಿ ಆಗಿದೆ, ಇವರು ಸಹ ಮೇ ಬಿ IPLಗೆ ಎಂಟ್ರಿ ಕೊಡಬಹುದು, ನೋಡೋಣ ಏನಾಗುತ್ತೆ ಏನಂತೇಳಿ. ಫೈನಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು T20Iಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಆಫ್ಟರ್ ಲಾಂಗ್ ಟೈಮು. ಸೊ ಈ ಒಂದು ಕಮ್ ಬ್ಯಾಕ್ ಮಾತ್ರ ಫೈರ್ ಪವರ್ ಆಗಿರ್ಬೇಕಂತೇಳಿ ಹೋಪ್ ಮಾಡ್ತೀನಿ. ಪ್ರತಿಯೊಬ್ಬ ರೋಹಿತ್ ಶರ್ಮಾ ಫ್ಯಾನ್ ಮತ್ತು ವಿರಾಟ್ ಕೊಹ್ಲಿ ಫ್ಯಾನ್ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಯಾವ ಥರ ಇರುತ್ತೆ ಈ ಒಂದು ಕಮ್ ಬ್ಯಾಕ್ ಅಂತೇಳಿ. ಸೊ ಈ ಒಂದು ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.